ಹಾಯ್ ಗಾಯ್ಸ್, ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ಈಗ ಏನಂದರೆ, ಬೆಳಗ್ಗೆ ಹೊತ್ತಿನಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು. ನಮ್ಮ ಯೂನಿಕಾರ್ನ್ ಬೈಕು ಕಾರ್ಬೊರೇಟ್ರು ಕೊಸರು ಕೂತ್ಕೊಂಡಿತ್ತು. ಅದನ್ನು ನಮ್ಮ ಅಯ್ಯ ಮಂತ್ಯಾಕ್ಬಿಟ್ಟು ಈ ಸ್ಪ್ಲೆಂಡರ್ ಹಾಕ್ಕೊಂಡು ಹೋಯ್ತು. ಆ ಕಡೆ ಸೈಡ್ ಐತೆ ಯೂನಿಕಾರ್ನು. ಅದನ್ನು ಹಾಕ್ಕೊಂಡು ಹೋದ್ರೆ ನನಗೆ ಒಂದು ತಲೆ ಬಂತು. ಇದನ್ನೆಲ್ಲ ಬಿಚ್ಚಿಟ್ಟು ಕೂತ್ಕೊಂಡಿನಿ. 2 ಸಾಕ ಹಾಕಿನಿ, ತೆಗಿನಿ ಕ್ಲೀನ್ ಮಾಡಿದ್ನಿ ಗುರು. ಕ್ಲೀನ್ ಮಾಡಿದ ಇಷ್ಟು ಕೊಸರು ಕಾಣತ್ತದ್ರಾಗ. ಪೆಟ್ರೋಲ್ ಎವಾಪ್ರೇಷನ್ ಹೇಗಾಗುತ್ತಂದ್ರೆ ಒಂದು ವೀಡಿಯೋ ಬಿಡ್ತೀನಿ ನನ್ನ ಚಾನಲಲ್ಲಿ ನೋಡ್ರಿ. ಒಂಥರ ಸುತ್ತನ ಕಡೆ ನೀರು ಗುದ್ದಿ ಬಂದಂಗೆ ಹಂಗೆ ಎವಾಪರೇಷನ್ ಆಗ್ತಿತ್ತು ಪೆಟ್ರೋಲು. ಇದಿಷ್ಟು ಪೆಟ್ರೋಲ್ ನೋಡಿದರೆ ಅಬಾ ಗುರು, ಕೊಸರು ಜಾಸ್ತಿ ಇದೆ ಗುರು. ಇದು ಇನ್ನೂ ಪಾರ್ಟ್ಸ್ ಇದ್ದಾವೆ. ಈ ಪಾರ್ಟ್ಸ್ ಎಲ್ಲ ಮತ್ತೆ ಇದಕ್ಕೆ ಜಾಯಿನ್ ಮಾಡಬೇಕು. ಎಲ್ಲೋ ಮಿಸ್ಫೈರ್ ಹೊಡೆದು ಪೆಟ್ರೋಲ್ ಲೀಕೇಜ್ ಆಯ್ತು. ಸ್ಟಾರ್ಟ್ ಮಾಡಿದ್ರೆ ಲೀಕೇಜ್ ಆಯ್ತು. ಆಮೇಲೆ ಏನೋ ಪ್ರಾಬ್ಲಮ್ ಐತೆ ಅಂತ ನಾನು ಆಫ್ ಮಾಡಿಬಿಟ್ನೆ. ನನಗೆ ಸುಮ್ಮನೆ ಕಂದ್ಗುರು, ಮನೇಲಿ ಯಾರು ಹೇಳ್ದ ನಾನು ಹಿಂಗೆ ಮಾಡ್ದಂತ. ಡೈರೆಕ್ಟಾಗಿ ಮಾಡಿದ್ನೆ, ರೈಟನ್ನು ಇಟ್ಬಿಟ್ನೆ, ಅದ್ರ ಲೀಕೇಜ್ ಆಗ್ಬಿಡ್ತೆ ಗುರು. ಹುಚ್ಚ ಬಂದದು ಗುರು ನನಗೆ. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವ್ರು ಬಂದರು. ಏನಿಲ್ಲ, ಇದನ್ನು ಕ್ಲೀನ್ ಮಾಡೋಣ ಅಂತ ನಾನು ಸುಮ್ಮನೆ ತೆಗೆದಿಟ್ಟಿದ್ದೆ ಅಂತಂದು. ನಿನ್ನ ನಿಧಾನಕ್ಕೊಂದು ಮಾಡಿಕೆ ಏನು ಕೆಡಿಸ್ಬಿಡ್ಬೋದು ಮತ್ತೆ ಅಂತ ಅಂದರು. ಅಂದಮೇಲೆ ನಾನೇನು ಮಾಡಿದ್ನಿ, ತೊಳಿದ್ನಿ. ಇವಾಗ ಮತ್ತೇನು ಪಾರ್ಟ್ಸ್ ರಿಜೈನ್ ಮಾಡೋಕಚ್ಚೀನಿ, ನೋಡೋಣ ಹೇಗಾಗುತ್ತಂತ.